ఏమన్నా ఇది అంత కాలే చిన్న చిన్నది అయిపోయా. ನೋ ಪ್ರಾಬ್ಲಮ್. ಒಂದು 10,000 ಹಾಂ ಮತ್ತೆ 100 ml 100 ml ಈ ಥರ 2 ಕೊಡ್ಸೋರು ಅವಲ್ಲ. ಹಾಂ ಎಷ್ಟು ವರ್ಷ ಮಗು? 1.5. ಹೆಸರು ಶ್ರೀಧರ್ ಅಂತ ಹೇಳಿ. ಓಕೆ, ಏನಾಗಿದೆ ಅವರಿಗೆ? ನಮ್ಮ ಪಾಪಗೆ ಶುಗರ್ ಲೆವೆಲ್ ಕಡಿಮೆ ಆಗಿ ಅಡ್ಮಿಟ್ ಮಾಡಿದ್ವಿ. ನಮಗೆ ನಮ್ಮ ಅಪ್ಪು ಪತ್ರವರು ನಾವು ತುಂಬ ಇಲ್ಲಿ ಯಾವ್ದಕ್ಕಂತ ಕುಂತ ಬೇಜಾರಲ್ಲಿದ್ದಾಗ ಏನಂತ ವಿಚಾರಿಸಿದ್ರು. ಸಾರು ನಮಗೆ ಇದು ಮಾಡಿದರು, ಏನಪ್ಪ ಏನಂತ. ಸರ್ ನಾವು 3 ಮೆಡಿಸಿನ್, ಒಂದು 10,000 ರೂಪಾಯಿ ಸಿರಪ್ಪು ಅಂತ 3 ಖಾಲಿ ಆಗಿದ್ವಿ ಸರ್. ನಾವು ನೆಕ್ಸ್ಟ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸರ್, ದುಃಖದಲ್ಲಿ ಅಂತ ಅಂದಾಗ ಸರ್ ನಮಗೆ ನಮ್ಮ ಟ್ರಸ್ಟ್ನವರು ಹೆಲ್ಪ್ ಮಾಡ್ತಾರಪ್ಪ ಅಂತ ಅಂದಾಗ ನನಗೆ ನಾನು ನಂಬಿಲ್ಲ ಸರ್ ಫಸ್ಟಿಗೆ. ಆಮೇಲೆ ನೆಕ್ಸ್ಟ್ ನನಗೆ ಮತ್ತೆ ಕರೆದು ಅವರೇ ಫೋನ್ ಮಾಡಿ ಇಲ್ಲ ಬಾರಪ್ಪ ನೀನು ಅಂತಂದರು. ಆಯ್ತು ಸರ್ ಬರ್ತೀನಿ ಅಂತ ಹೇಳಿ ನಾನು ಅಲ್ಲಿ ಹೋದೆ ಮೆಡಿಕಲಲ್ಲಿ. ಅವರು ನಮಗೋಸ್ಕರ ಕಾಯ್ತಾಯಿದ್ರು. ಹಂಗಾಗಿ ಅವರು ನಮಗೆ ಮೆಡಿಸಿನ್ನ ಕೊಡೋದಲ್ಲದೆ ನನಗಿಲ್ಲಿ ಟೀ ಕುಡಿಸಿ ಇಲ್ಲಿವರೆಗೂ ಡ್ರಾಪ್ ಮಾಡಿ ಹೋಗಿದ್ರು. ನಾನು ಹಳ್ಳಿಯವನು, ನಾನು ಜಾಸ್ತಿ ಎಲ್ಲಿ ಸಿಟಿಯಲ್ಲಿ ನನಗೆ ಗೈಡೆನ್ಸ್ ಇಲ್ಲ. ಇವರೇ ಸಾರೇ ನನಗೆ ಭಾಳ ಹೆಲ್ಪ್ ಮಾಡಿದರು. ಮತ್ತು ಅಕ್ಕೆ ಪದ್ರವರು ಎಲ್ಲ ನನಗೆ ತುಂಬ ಇದು ಮಾಡಿದರು. ಅವ್ರಿಗೆ ನನ್ನ ಮಗ ಈಗ ಕೊಟ್ಟಂಥ ಮೆಡಿಸಿನಿಂದ ಗುಣಮುಖ ಆಗಲಿ. ಮತ್ತು ಇದು ದಾಸೋಹ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಏನು ಅನಿಸುತ್ತೆ? ನಾನು ಈ ನನ್ನ ಮಗ ಈ ಮೆಡಿಸಿನಿಂದ ಗುಣಮುಖನಾಗಿಂದೆ ಈ ಒಂದು ಗಳಿಗೆಯನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಮತ್ತೆ ನನ್ನ ಮಗನ ಯಾವತ್ತವರು ಆರಾಮಾಗಿ ಕರ್ಕೊಂಡ್ಬಂದು ನಮ್ಮ ಕೈಯಿಂದ ಆದಷ್ಟು ನಾವು ಏನಾಗಬೇಡಿ, ಚೆನ್ನಾಗುತ್ತೆ, ಚೆನ್ನಾಗುತ್ತೆ. ಥ್ಯಾಂಕ್ ಯು ಅಣ್ಣ. ಎಲ್ಲಿಂದ ಮಾಡಿರೋದು ಏನಾಗಿದೆ ಇಲ್ಲಿ ಹಾಸ್ಪಿಟಲ್? ಯಾರಿಗೆ ಸೇರಿಸಿರ? ಮನ್ಸಲ್ಲಿ ನಮ್ಮ ಅವರಿಗೆ ಬ್ರೈನ್ ಸರ್ಜರಿ ಮಾಡಿದ್ದಾರೆ. ಬ್ರೈನ್ ಸರ್ಜರಿನ ಇವಾಗ ಹೆಂಗಿದೆ? ಚೆನ್ನಾಗಿದ್ದಾರಾ? ಇವಾಗ ಚೆನ್ನಾಗಿದೆ. ಓಕೆ, ಈ ನಮ್ಮದು ಅಕ್ಷಯನಾದ ಸಭೆ ನೀವೇನು ಹೇಳ್ತೀರಾ? ಚೆನ್ನಾಗಿದೆ ಸರ್. ಈ ಥರ ಬಡಬಗರಿಗೆ ದಾನ ಮಾಡೋದು ತುಂಬ ಸಂತೋಷ ಮನಸ್ಸಿಗೆ. ಓಕೆ, ಎಷ್ಟೋ ಜನ ಬಂದು ತಿಂತಾರೆ ಅಂದರೆ ಕೆಲವರು ಹೊಟ್ಟೆ ಇಲ್ಲ ಅನ್ನೋ ಸಂತೋಷ ಅಲ್ವಾ? ಬೆಳಗ್ಗೆ ಟಿಫನ್ ಮಾಡೋದು. ಪೇಷಂಟ್ಗಳಿಂದ ಎಲ್ಲರಿಗೂ ಸಾರ್ವಜನಿಕರಿಗೂ ಕಾಳಜಿ ದಾನ ಮಾಡೋದು. ಬುಧವಾರದಿಂದ ಭಾನುವಾರ ತನಕ ಇರುತ್ತೆ ಅಣ್ಣ. ಯಾವ ಬೇಕಾದ್ರೆ ಬನ್ನಿ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಪಾಪುಗೆ? ನಮಗೆ ಇನ್ನೂ 2-3 ಡೇಸ್ ಇಲ್ಲ. ಈಗ ಹಾಕಿದ್ವಿ ಇಂದಿರಾ ಗಾಂಧಿಯಲ್ಲಿ. ಓಕೆ, 1 ವೀಕ್ ಇದ್ವಿ, ಅಲ್ಲಿ 3 ಡೇಸ್ ಇಲ್ಲ. ಥ್ಯಾಂಕ್ಸ್. ತಿರುಪತಿ ಜ್ವರ ಮಾತಾಡಿ. ಏನಾಗಿದೆ? ಯಾರಿಗೆ ಅಡ್ಮಿಟ್ ಮಾಡಿ? ನಮಗೆ ಮಗನಿಗೆ ಕಫ ಬರ್ತೈತೆ ಸರ್. ಕಫಾನ ಇವಾಗ ಹೆಂಗಿದ್ದಾರೆ? ಇವಾಗ ಆಗಿದೆ, ಚೆಕ್ ಮಾಡ್ತೀವಿ ಸರ್. ಓಕೆ, ಇದು ನಮ್ಮ ಅಕ್ಷಯನಾದ ಸಭೆ ನೀವೇನು ಹೇಳ್ತೀರಾ? ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ತುಂಬ ಥ್ಯಾಂಕ್ಸ್. ನಮ್ಮಿಂದ ಸಹಾಯ ಆದರೂ ಮಾಡಬಹುದಂದು ನಾವು ಮುಂದೆ ಬಂದಿದ್ದೀವಿ ಸರ್. ಓಕೆ ಅಣ್ಣ, ನಿಮಗೆ ನಮ್ಮದು ಬಾಗೇಪಲ್ಲಿ. ಓಕೆ, ನಮ್ಗೆ ಒಬ್ಬನೇ ಮಗನಿರೋದು. ಓಕೆ. ಎಲ್ಲಾದರೂ ಅಲ್ಲಿ ನಮ್ಮ ಕಡೆಯಿಂದ ಏನಾದರೂ ಡೊನೇಷನ್ ಮಾಡಿ ನೀವು ಕೊಡೋಕ್ಕೆ ನಾವು ಡೊನೇಷನ್ ಯಾರಿಗೂ ಕೇಳಲ್ಲ. ನಾವು ಇಷ್ಟಪಟ್ಟು ಕೊಡ್ರಿ ಎಷ್ಟಾರೆ ಕೊಡಲಿ. ಫಸ್ಟ್ ಅವ್ರು ಬಂದು ನೋಡಲಿ, ಎಷ್ಟಾರೆ ಕೊಡ್ರಿ ನಾವು ಇನ್ಸೆ ಮಾಡ್ತೇವೆ. ಯಾವಾಗ ಡಿಸ್ಚಾರ್ಜ್? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಹೌದಾ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಇನ್ನೂ ಗೊತ್ತಿಲ್ಲ ಸರ್. ಯಾವತ್ತು ಬಂದಿದ್ದು? 3 ದಿವಸ ಆಯ್ತು ಸರ್. ಥ್ಯಾಂಕ್ ಯು. 4ನೇ ವಾರ 931 ದಿವಸದ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತು ಶಿವರಾಮು ನಮ್ಮ ಪ್ರೆಸಿಡೆಂಟು ಅವರ ಹೆಸರಿನೊಳಗೆ ಇವತ್ತು ನಾವು ಅನ್ನದಾಸೋಹ ಮಾಡಿದ್ದೀವಿ. ಇವತ್ತು ಕಾರ್ಯಕರ್ತರೆಲ್ಲ ಭಾಳ ಜನ ಬಂದಿದ್ದಾರೆ. ಬುಧವಾರ ಕಡಿಮೆ ಆದರೂ ಇವತ್ತು ಬಂದಿದ್ದಾರೆ, ಪರವಾಗಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ದೇವ್ರ ಸ್ವಲ್ಪ ಕೊಟ್ಟು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸೋಣ. ಇವತ್ತು ಅಗ್ರಿಬೊಮ್ಮನಲ್ಲಿ ಒಬ್ಬ ಪೇಷಂಟ್ ಬಂದಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲಿ ಅವಸ್ಥೆ ಕೊಡು. ಇವತ್ತು ನಮ್ಮ ಮೆಡಿಕಲ್ ಏಡ್ನಿಂದ ಕೊಡುವಂಥ ಒಂದು ಇದರೊಳಗೆ ಇವ್ರಿಗೆ ಈ ಟಾನಿಕ್ ಕೊಡಿಸಿದ್ವಿ. ಇದ್ರ ಬೆಲೆ 10,000 ರೂಪಾಯಿ. ಇದ್ರ ಬೆಲೆ 10,000 ರೂಪಾಯಿ. 100 ml ಇದೆ. 10,000 ರೂಪಾಯಿ. ಇದು ಕ್ಯಾಶ್ ಫಾರ್ಮಸಿನೊಳಗೆ ಅಲ್ಲಿ ಆರ್ಡ್ರ್ ಕೊಟ್ಟರೆ ಅವ್ರು ರೆಡಿ ಮಾಡಿ ಕೊಡ್ತಾರಂತೆ. ಇದು ಭಾಳ ಅಪರೂಪವಾದ ಒಂದು ಔಷಧಿನ ಪಾಪ ಮಗುಗೆ 1.5 ವರ್ಷದ ಮಗುಗೆ ಇದು ಮಾಡಿದ್ದಾರೆ. ಇದು 4ನೇ ಬಾಟ್ಲ್ ಅಂತ ಕೊಡ್ತಾ ಇರೋದು. ಹಾಸ್ಪಿಟಲ್ನಾಗ ಇದನ್ನು ಕೊಡ್ತಾ ಇಲ್ಲ. ಇದನ್ನು ಧರ್ಮಾರ್ಥವಾಗಿ ಇವತ್ತು ನಮ್ಮ ಅಕ್ಷಯನಾದ ಮೆಡಿಕಲ್ ಏಡ್ನಿಂದ ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ.
ಬಂಧುಗಳೇ, ಎಲ್ಲರೂ ನೀವು ಕಾಂಟ್ರಿಬ್ಯೂಷನ್ ಅನ್ನದಾಸೋಹಕ್ಕೆ ಯಾವ ಥರ ಕೊಡ್ತೀರೋ ಆ ಥರ ಮೆಡಿಕಲ್ ಏಡ್ಗೂ ನೀವು ಒಂದು ನಿಮ್ಮ ಕೈಲಾದ ಸಹಾಯ ಮಾಡಿದ್ರೆ ಇಂಥ ಬಡವರಿಗೆ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪಾಪ 1 ವರ್ಷದ ಮಗುವಿಗೆ 10,000 ರೂಪಾಯಿ ಅಂದರೆ ಇದು 4ನೇ ಬಾಟ್ಲ್ ಅಂದರೆ ಎಷ್ಟು ಬಾಟ್ಲ್ ನೀನು ತಗೊಂಡು ಎಷ್ಟು ಬಾಟ್ಲ್ ತಗೊಂಡೆ? 3 ಬಾಟ್ಲ್ ಅವ್ರು ತಗೊಂಡಿದ್ದಾರೆ. ನಮ್ಮ ಕೇಳ್ಕೊಂಡಾಗ ನಾವು ಒಂದು ಕೊಡ್ತಿದ್ದೀವಿ. ಸೊ ಇಂಥ ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಅನುಕೂಲ ಆಗುತ್ತೆ. ತಮಗೆಲ್ಲ ದೇವ್ರು ಒಳ್ಳೇದು ಮಾಡ್ತಾರೆ. ತಾವು ದಯವಿಟ್ಟು ಕಾಂಟ್ರಿಬ್ಯೂಷನ್ ಕೊಡುವಾಗ ಅನ್ನದಾಸೋಹ ಕೊಡ್ತೀರಾ, ಈ ಮೆಡಿಕಲ್ ಏಡ್ಗೂ ಒಂದು ಸ್ವಲ್ಪ ಕೊಡಬೇಕು ಅಂತಂದು ನಾನು ಕಳಕಳಿಯಿಂದ ನಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ.